ನಾವೀಗ ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರಾದಂಥ ದೊಡ್ಡ ಆಲಹಳ್ಳಿಯಲ್ಲಿದ್ದೇವೆ. ಅವರು ಹುಟ್ಟಿ ಬೆಳೆದಂಥ ಮನೆ, ಆ ಮನೆಯಲ್ಲಿ ಇವತ್ತು ಅವರು ವರ್ಷದಲ್ಲಿ ಅವರ ಕುಟುಂಬಸ್ಥರ ಯಾವುದಾದ್ರು ಫ್ಯಾಮಿಲಿ ಫಂಕ್ಷನ್ಗಳಿದ್ದಾಗ ಮಾತ್ರ ಇಲ್ಲಿಗೆ ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತದೆ. ಅದನ್ನು ಹೊರತುಪಡಿಸಿದ್ರೆ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾದರೂ ಅಥವಾ ಆಕ್ಟಿವಿಟೀಸನ್ನು ನಡೆಸಬೇಕಾದ್ರೂ ಅವರು ಕನಕಪುರದಲ್ಲಿರ್ತಕ್ಕಂಥ ಮನೆಯಲ್ಲಿ ಆ ಒಂದು ರಾಜಕೀಯ ಬೆಳವಣಿಗೆಗಳನ್ನು ನಿಭಾಯಿಸ್ತಾರೆ. ಈಗ ನಾನು ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ಸಮಯ ಬಂದಿದೆ, ಆ ಸಂಬಂಧಪಟ್ಟಂತೆ ಅವರ ಹುಟ್ಟೂರಿಗೆ ಬಂದಿರತಕ್ಕಂಥ ಇಲ್ಲಿ ಅವರ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥ ಸಂಬಂಧಿಕರಿರ್ಬೋದು ಅಥವಾ ಗ್ರಾಮಸ್ಥರನ್ನು ಎಲ್ಲರನ್ನೂ ಮಾತಾಡ್ತಾ ಹೋಗ್ತೇನೆ. ಮೊದಲಿಗೆ ಅವರ ಮನೆಗೆ ಹೋಗ್ತೇನೆ. ಅವರು ಏನು ಹುಟ್ಟಿ ಬೆಳೆದಂಥ ಮನೆ, ಇಲ್ಲಿ ಮೊದಲಿಗೆ ತೊಟ್ಟಿ ಮನೆ ಇತ್ತು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯ ಆಗಿತ್ತು. ಅದಾದ ನಂತರ ಅದನ್ನು ಡೆಮಾಲಿಷನ್ ಮಾಡಿ ಈ ರೀತಿಯಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿದರು. ಆದರೆ ಇಲ್ಲಿಗೆ ಯಾವಾಗಲೂ ಬರೋದಿಲ್ಲ. ಹಿರಿಯರಿಗೆ ಏನಾದರೂ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ, ಜೊತೆಗೆ ಗೌರಿ ಹಬ್ಬ, ಗಣೇಶ ಹಬ್ಬ ಸಂದರ್ಭದಲ್ಲಿ ಬರ್ತಾರೆ. ಮತ್ತು ದೊಡ್ಡಹಳ್ಳಿಯ ಊರ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ಈ ಮನೆಗೆ ಬಂದು ಅವರು ಕುಟುಂಬ ಸಮೇತರಾಗಿ ಇಲ್ಲಿ ಉಳಿದುಕೊಳ್ತಾರೆ ಅಂತಕ್ಕಂಥದ್ದು. ಬಹುತೇಕ ರಾಜಕಾರಣಿಗಳು ಊರಿಗೆ ಬಂದಾಗ ಮನೆಯಲ್ಲೇ ಉಳಿದುಕೊಳ್ತಕ್ಕಂಥ ಒಂದು ಮಾತು ಅಂತಲ್ಲ, ಅದು ತುಂಬ ವಿರಳ. ಯಾಕೆಂತಂದರೆ ಊರಿಗೆ ಬಂದಾಗ ಕಾರ್ಯಕರ್ತರ ಮನೆ ಇರ್ಬೋದು, ಸ್ನೇಹಿತರ ಮನೆ ಇರ್ಬೋದು, ಸಂಬಂಧಿಕರ ಮನೆ ಇರ್ಬೋದು, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಹೆಚ್ಚು ಏನು ರಾಜಕೀಯವಾಗಿ ಬೆಳೆದು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಉಳಿದುಕೊಳ್ಳೋದಿಲ್ಲ, ಅವರು ರೌಂಡ್ಸ್ ಆಗ್ತಾ ಇರ್ತಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಮನೆ. ಅವರ ಪೂರ್ವಜರು, ಅವರ ತಾತ ಇರ್ಬೋದು, ಅವರ ಅಜ್ಜಿ ಇರ್ಬೋದು, ಇವರು ಎಲ್ಲರೂ ಸಹ ಫೋಟೋಗಳನ್ನು ಬಾಗಿಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಅವರ ಹಿರಿಯರ ಫೋಟೋವನ್ನು ಬಾಗಿಲಿನಲ್ಲಿ ಹಾಕಿದ್ದಾರೆ. ಉಳಿದಂತೆ ಹಾಲ್ನಲ್ಲೇ ಒಂದು ಟಿ ವಿಯನ್ನು ಹಾಕಿದ್ದಾರೆ. ಜೊತೆಗೆ ಏನು ಅವರ ಕೆಲವೊಂದು ಫೋಟೋಗಳು ಯಾವ ಸಂದರ್ಭದಲ್ಲಿ ಏನೇನಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ. ನಾವು ಗಮನಿಸ್ಬೋದು, ಇದು ಎಸ್.ಎಂ. ಕೃಷ್ಣ ಅವರ ಸರ್ಕಾರದ ಅವಧಿಯಲ್ಲಿ ಏನು ಸಚಿವರಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಂದರ್ಭ. ಆ ಫೋಟೋವನ್ನು ಅವರ ಮನೆಯ ಹಾಲ್ನಲ್ಲಿ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಬಂಗಾರಪ್ಪ ಅವರ ಕಾಲದಲ್ಲೂ ಸಹ ಏನು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥವ್ರು, ಅಲ್ಲಿ ರಾಜ್ಯಪಾಲರು ಒಂದು ಪ್ರಮಾಣ ವಚನ ಬೋಧಿಸ್ತಾ ಇದ್ದಾರೆ. ಅಲ್ಲಿ ಮೂರುವವರು ಏನಿದ್ದಾರೆ ಅವರ ಮಧ್ಯದಲ್ಲಿರ್ತಕ್ಕಂಥವರೇ ಡಿ ಕೆ ಶಿವಕುಮಾರ್ ಅವರು. ಆ ಬಂಗಾರಪ್ಪ ಅವರ ಸರ್ಕಾರದಲ್ಲಿ ಸಹ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ರು ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿ ಆಗುತ್ತೆ. ಇನ್ನುಳಿದಂತೆ ಈ ಮನೆಯಲ್ಲಿ ಯಾರೂ ಸಹ ಇಲ್ಲ. ಅವರ ಮನೆಯನ್ನು ನೋಡ್ಕೊಳ್ತಕ್ಕಂಥ ಅವರ ತಾಯಿಗೆ ಒಬ್ಬರು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕುಟುಂಬ ಇಲ್ಲೇ ಇದೆ. ಅವರು ಈ ಕುಟುಂಬ, ಈ ಫ್ಯಾಮಿಲಿ, ಈ ಮನೆಯನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಅವರ ಕುಟುಂಬಸ್ಥರು ಯಾರಾದರೂ ಬಂದಾಗ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಸಹ ಮಾಡ್ತಕ್ಕಂಥದ್ದು. ಇನ್ನು ಉಳಿದಂತೆ ಮೇಲುಗಡೆ ಅವರು ಒಂದು ಬೆಡ್ರೂಮ್ಗಳು ಇರ್ತಕ್ಕಂಥದ್ದು ಅವೆಲ್ಲವೂ ಸಹ ಮೇಲೆ ಇದೆ. ಈಗ ಸದ್ಯಕ್ಕೆ ಏನು ಅವರು ಹುಟ್ಟಿ ಬೆಳೆದಂಥ ಮನೆ, ಈ ಮನೆ ಜಾಗ ಏನಿದೆ ಇದು ಒಂದು ಹಿಂದೆ ಅವರ ಪೂರ್ವಜರು ಕಟ್ಟಿದಂಥ ಒಂದು ತೊಟ್ಟಿ ಮನೆ ಇತ್ತು, ಹೆಂಚಿನ ಮನೆ. ಅದನ್ನು ಡೆಮಾಲಿಷನ್ ಮಾಡಿ ಈ ರೀತಿಯಾದಂಥ ಒಂದು ಮನೆಯನ್ನು ಸಹ ಕಟ್ಟಿದ್ದಾರೆ. ನಾವು ಇನ್ನು ಮೇಲೆ ನೋಡೋದಾದರೆ ಒಂದು ರೌಂಡ್ ಹಾಗೆ ಮೇಲೆ ಹೋಗಿ ಬರ್ಬೋದು. ಏಕೆಂತಂದರೆ ಇಲ್ಲಿ ಅವರು ಬಂದಾಗ ಮೊದಲಿಗೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಅವೆಲ್ಲ ಇಲ್ಲೇ ಮಾಡ್ತಾಯಿದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥ. ನೋಡಿ, ಇಲ್ಲಿ ಯಾರಾದರೂ ಅತಿಥಿಗಳು ಬಂದಾಗ ಅಥವಾ ರಾಜಕೀಯ ನಾಯಕರು ಇರ್ಬೋದು, ಸ್ಥಳೀಯ ಮುಖಂಡರು ಬಂದಂಥ ಸಂದರ್ಭದಲ್ಲಿ ಉಳಿದುಕೊಳ್ಳೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಮಾತುಕತೆಯನ್ನು ನಡೆಸೋದಕ್ಕೆ ಬೇಕಾದಂಥ ವಿಶಾಲವಾದಂಥ ಒಂದು ಹಾಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ಆಸನ ವ್ಯವಸ್ಥೆ ಎಲ್ಲವನ್ನು ಸಹ ಮಾಡಿದ್ದಾರೆ. ಇಲ್ಲಿ ಏನು ನಾನು ಹೇಳಿದಾಗೆ ವಿಶೇಷ ದಿನಗಳು ಅವರ ಪೂರ್ವಜರಿಗೆ, ಹಿರಿಯರಿಗೆ ಒಂದು ಏನು ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪಿತೃಪಕ್ಷ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕಾರ್ಯಗಳೇನು ಮಾಡ್ತಾರೆ, ಆಗ ಬಂದು ಉಳಿದುಕೊಳ್ಳೋದಕ್ಕೆ ಈ ಒಂದು ಮನೆ ಇದು ಮಾಡಿದ್ದಾರೆ. ಇಲ್ಲಿ ಮೊದಲಿಗೆ ಅವರ ತಾಯಿ ಗೌರಮ್ಮ ಅವರು ಇಲ್ಲಿ ಇರ್ತಾಯಿದ್ರು. ಆದರೆ ಈಗ ಅವರಿಗೆ ಸ್ವಲ್ಪ ವಯಸ್ಸಾಗಿದೆ, ಜೊತೆಗೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮಗಳ ಮನೆಗೆ ಅವರು ಅಂದರೆ ಕೋಡಿಹಳ್ಳಿ ಅಂತ ಏನಿದೆ, ಸಂತೆ ಕೋಡಿಹಳ್ಳಿ ಅಂತ ಏನು ಕರಿತೇವೆ, ಅಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಅವರನ್ನು ಇಟ್ಟಿದ್ದಾರೆ. ಅಲ್ಲೇ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು, ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸಿಬ್ಬಂದಿಯನ್ನು ಸಹ ನೇಮಕ ಮಾಡಿರ್ತಕ್ಕಂಥದ್ದು. ಅವರ ಡಿ ಕೆ ಶಿವಕುಮಾರ್ ಅವರ ತಾಯಿಗೆ ಬೇಕಾದಂಥ ವ್ಯವಸ್ಥೆಯನ್ನು, ಅವ್ರಿಗೆ ಊಟ ಮಾಡಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇವತ್ತು ಅವರನ್ನು ಮಾತನಾಡಿಸುವಂಥ ಪ್ರಯತ್ನಕ್ಕೆ ನಾವು ಮುಂದಾಗಿದ್ವಿ. ಆದರೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗಿನ್ನ
ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಯಿತು. ಹಾಗಾಗಿ ಅವರನ್ನು ಮಾತನಾಡಿಸುವಂಥ ಅವಕಾಶ ಕೈ ತಪ್ಪಿದೆ. ಆದರೆ ಈಗ ಇವರ ಮನೆ ಹತ್ರ ದೊಡ್ಡ ಆಲಹಳ್ಳಿಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮನೆ ಹತ್ರ ಬಂದಿದ್ದೇವೆ. ಇಲ್ಲಿ ಒಂದಷ್ಟು ಕಾರ್ಯಕರ್ತರು, ಮುಖಂಡರು ಡಿ ಕೆ ಶಿವಕುಮಾರ್ ಅವರ ಜೊತೆ ಆಡಿ ಬೆಳೆದಂಥ ಅವರ ಬಾಲ್ಯ ಸ್ನೇಹಿತರು ಬರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅವರನ್ನು ನಾವು ಮಾತಾಡಿಸ್ತಾ ಹೋಗ್ತೇವೆ. ಈಗಷ್ಟೇ ಏನು ಒಬ್ಬರು ಬರ್ತಾ ಇದ್ದಾರೆ, ನಾನು ಅವರನ್ನು ಮಾತಾಡಿಸ್ತೇನೆ. ಇಲ್ಲಿ ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಹುಟ್ಟಿದಾಗಿಂದ ಇರ್ಬೋದು ಅಥವಾ ಅಲ್ಲಿ ಅವರನ್ನು ತುಂಬ ವರ್ಷಗಳಿಂದ ನೋಡಿದಂಥವರು. ಸರ್ ಬನ್ನಿ ಮನೆ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಶಿವಪುಟ್ಟೇಗೌಡ ಅಂತ. ಶಿವಪುಟ್ಟೇಗೌಡ ಮನೆಯವನೇ. ಓಕೆ ಸರ್, ಇವತ್ತು ನಿಮ್ಮೂರಿನ ಹುಡುಗ ಡಿ ಕೆ ಶಿವಕುಮಾರ್ ಅವರು, ನಿಮ್ಮೂರಿನ ಹುಡುಗ, ಈ ಮನೆಯ ಒಡೆಯ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ನೀವು ಅವರ ನೆರೆಮನೆ ನಿವಾಸಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನೇನು ಹೊಸದಾಗಿ ನೋಡಿರಲಿಲ್ಲ, ಅವರು ಬಾಲ್ಯದಿಂದ ನೋಡಿರ್ತೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ ಸರ್. ಇದು ಯಾವಾಗಲೂ ಹಿಂದೆನೇ 3 ವರ್ಷದ ಹಿಂದೆನೇ ಸಿಗಬೇಕಾಗಿದ್ದಂಥ ಅಧಿಕಾರ ಏನೋ ಕಾರಣಾಂತರಗಳಿಂದ ಅವರು ಆ ಸ್ಥಾನ ಅಲಂಕರಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಆ ಕಾಲ ಕೂಡ ಬಂದಿದೆ. ನಮಗೆಲ್ಲ ತುಂಬ ಹೆಮ್ಮೆ. ನಮ್ಮ ಊರಿನವರು, ನಮ್ಮ ಗ್ರಾಮದವರೇ, ಜೊತೆಗೆ ನಮ್ಮ ತಾಲೂಕಿನವರು ಪ್ರಥಮ ಬಾರಿಗೆ ಹಿಂದೆ ರಾಮಕೃಷ್ಣ ಹೆಗ್ಡೆಯವರು ಒಂದು ಸಾರಿ ಜನತಾದಳದಲ್ಲಿದ್ದಾಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ 2ನೇ ಬಾರಿಗೆ ನಮ್ಮ ಕನಕಪುರ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ಸಾಹೇಬರು. ನಮಗೆಲ್ಲ ಭಾಳ ಹೆಮ್ಮೆ. ನಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಅವ್ರಿಗೆ ಅಧಿಕಾರ ಸಿಗ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ. ನಮ್ಮ ನಾಡನ್ನ ಆಳುವಂಥ ನಮ್ಮ ಊರಿನ ದೊರೆ ಅಂತ ಅನ್ನೋದು ನಮಗೆ ಭಾಳ ಹೆಮ್ಮೆ. ಡಿ ಕೆ ಶಿವಕುಮಾರ್ ಸೋಲಿಲ್ಲದ ಸರ್ದಾರ ಈ ಕ್ಷೇತ್ರದಲ್ಲಿ. ಇಲ್ಲಿವರೆಗೂ ಅಂದಾಜು ಒಂದು 40 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯನ್ನು ಅವರು ರಾಜಕೀಯ ಜೀವನ, ಜನರ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನೀವು ಅವರ ಹಳ್ಳಿಯವರಾಗಿ, ಅವರ ಊರಿನವರಾಗಿ, ನೆರೆಮನೆ ನಿವಾಸಿಯರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಡಿ ಕೆ ಶಿವಕುಮಾರ್ ಅವರಿಗೆ? ಸರ್, ಇಲ್ಲಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಊರು ಅನ್ನೋದಕ್ಕಿಂತ ನಮ್ಮ ಜಿಲ್ಲೆಗೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೇ ಇಡೀ ನಮ್ಮ ನಾಡನ್ನು ಎಲ್ಲ ಮೂಲೆಗಳಿಗೂ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಭರವಸೆ ಎಲ್ರಿಗೂ ಇದೆ, ನಮಗೂ ಇದೆ. ಹಂಗಾಗಿ ನಮ್ಮ ರಾಜ್ಯಕ್ಕೆ ಒಬ್ಬ ನೂತನ ಮುಖ್ಯಮಂತ್ರಿಯಾಗಿ ಅವರು ನಮ್ಮ ಜನಸೇವೆ ಮಾಡೋದಕ್ಕೆ ಒಂದು ದೇವರು ಏನೋ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನು ಮುಂದಿನ ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ನಾಡನ್ನು ಒಳ್ಳೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಅಂತ ನಾವೆಲ್ಲ ಆಶಿಸ್ತೀವಿ ಸರ್. ಸರ್, ಈ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಬಂದರೆ ಯಾವಾಗ ಬರ್ಬೋದು? ಇಲ್ಲಿ ಉಳ್ಕೊಳ್ತಾರಾ? ಸರ್, ಇಲ್ಲಿ ಪೂರ್ವಿಕರಿಗೆ ಇಲ್ಲಿ ಇದನ್ನು ಹಾಕ್ತಾರೆ, ಪಿತೃಪಕ್ಷದಲ್ಲಿ ಅಂತ ಅನ್ನೋದಕ್ಕಿಂತ ಗೌರಿ ಹಬ್ಬದಲ್ಲಿ ಅವರ ಪೂರ್ವಿಕರಿಗೆ ಎಡೆ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ಊಟ ಎಲ್ಲ ಇಲ್ಲೇ ಮಾಡ್ತಾರೆ. ಮತ್ತು ಬೇರೆ ಜನಗಳಿಗೂ ಕೂಡ ಊಟನ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಅವರು ಬರೋದನ್ನು ಊರ ಹಬ್ಬಗಳಲ್ಲೂ ಕೂಡ ಅವರು ಇಲ್ಲಿ ಬಂದು ಭಾಗವಹಿಸ್ತಾರೆ. ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ನಿನ್ನೆಯಿಂದ ರಾಜ್ಯದಂಥ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆದರೂ ಮನೆ ಹತ್ರ ಯಾರೂ ಜನ ಕಾಣಿಸ್ತಾ ಇಲ್ಲ, ಯಾಕೆ ಅಂತ ಅಂದರೆ ಇಲ್ಲಿ ಏನಂತ ಅಂದರೆ, ಈಗ ನಮಗೆ ಇಲ್ಲಿ ತನಕನೂ ಈ 3 ವರ್ಷದಿಂದನೂ ನಮಗೆ ಒಂಥರ ಎಲ್ಲ ಗೊಂದಲ ಅಲ್ಲ ಸರ್, ಎಲ್ರಿಗೂ ಬೇಸರ ಆಗ್ಬಿಟ್ಟಿದೆ. ಇವತ್ತು ನಾಳೆ ಅಂತ ಹೇಳಿ ಅದನ್ನು ಮುಂದೂಡಿಕೊಂಡು ಈ ತಿಂಗಳಾಗುತ್ತೆ, ಮುಂದಿನ ತಿಂಗಳಾಗುತ್ತೆ, 5ನೇ ತಾರೀಕಾಗುತ್ತೆ, 10ನೇ ತಾರೀಕಾಗುತ್ತೆ ಅಂತ ಈ ದಿನಾಂಕಗಳ ಲೆಕ್ಕಾಚಾರದಲ್ಲಿ ಬಂದು ಈ ಜನಕ್ಕೆಲ್ಲ ಭಾಳ ಬೇಸರ ಆಗಿದೆ. ಅಂದರೆ ಈಗೇನಂತ ಅಂದರೆ, ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಸಂಭ್ರಮಾಚರಣೆ ಮಾಡೋದು ಬೇಡ ಅಂತ ಹೇಳಿ ಯಾರೂ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ. ಅಧಿಕೃತವಾಗಿ ಹೈಕಮಾಂಡು ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಪಟಾಕಿ ಹೊಡಿತೀರಾ? ಪಟಾಕಿ ಅಲ್ಲ ಸರ್, ಹಬ್ಬ ಮಾಡ್ದಂಗೆ ಆಗುತ್ತೆ ಸರ್. ಪಟಾಕಿ ಹೊಡೆಯೋದು ಒಂದೇ ಸಂಭ್ರಮಾಚರಣೆ ಅಲ್ಲ, ನಮ್ಗೆಲ್ರಿಗೂ ಒಂಥರ ಹಬ್ಬ ಬಂದಂಗೆ. ಯಾಕೆಂದರೆ ನಮ್ಮೂರಿನವರು ಮುಖ್ಯಮಂತ್ರಿ ಆಗಿ ನಮ್ಮ ನಾಡನ್ನ ಆಳ್ತಾರೆ, ನಮ್ಮ ನಾಡಾಳು ದೊರೆ ಆಗ್ತಾರೆ ಅಂತ ಅಂದಾಗ ನಮಗೆಲ್ಲರೂ ಸಂತೋಷ ಪಡೋ ವಿಚಾರನೇ. ಇದರಲ್ಲೇನು ಆತಂಕ ಪಡೋದೇ ಅಂಥದ್ದೇ ಆಗಲಿ ಏನಿಲ್ಲ. ಇವರು ಸಾಲದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷನ ಕಟ್ಟಾಳು ಅಧಿಕಾರಕ್ಕೆ ತಂದಂಥವ್ರು, ಶ್ರಮಜೀವಿ, ಆಮೇಲೆ ಪಕ್ಷನಿಷ್ಠರು. ಹಂಗಾಗಿ ಈಗ ಅವರು ಅಧಿಕಾರಕ್ಕೆ ಬರೋದ್ರಲ್ಲಿ ನಮಗೆ ಭಾಳ ಹೆಮ್ಮೆ ಇದೆ. ಇವತ್ತು ಸಂಜೆ ಒಳಗಡೆ ಹೆಸರು ಘೋಷಣೆ ಆಗ್ಬೋದು ಅಂದ್ಕೊಂಡಿದ್ದೀವಿ, ಆದರೆ ಊರಿನಲ್ಲಿ ವಾತಾವರಣ ಹೇಗಿರುತ್ತೆ ಅಂತ? ಸರ್, ನಾನು ಹೇಳಿದ್ನಲ್ಲ ಸರ್, ಹಬ್ಬದ ವಾತಾವರಣ. ನಾವು ಈಗ ಮೊನ್ನೆ ತಾನೇ ಕಳೆದ ತಿಂಗಳು ಹಬ್ಬ ಮಾಡಿದ್ದೀವಿ, ಊರ ಹಬ್ಬ.
ಅದು ಇದು ಎಲ್ಲ ಹಬ್ಬಗಳಿಗೆ ಇಷ್ಟು ವರ್ಷ ಮಾಡಿದಂಥ ಹಬ್ಬಗಳಿಗಿನ್ನ ವಿಭಿನ್ನವಾಗಿರ್ತದೆ ಈ ಹಬ್ಬ. ಅಂದರೆ ಊರ ಹಬ್ಬಕ್ಕಿನ್ನ ವಿಭಿನ್ನವಾಗಿರ್ತದೆ ಸಂಭ್ರಮಾಚರಣೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.